ನಮಸ್ಕಾರ ರೀ ಎಲ್ಲರಿಗೂ. ಈಗ ಮನ್ಯಾಗ ಮಕ್ಕಳಿಗೆ ಈ ಟೈಪ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತೀನಿ ಬರ್ರಿ. ಬ್ರೆಡ್ ತೊಗೊಂಡು ನೋಡ್ರಿ. ನಾನು ಈಗ ಒಂದು ಪತ್ರಗಡ್ಡಿ ತೊಗೊಂಡಿನಿ ರೀ, ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ ನೋಡ್ರಿ. ನಾನು ಬೆಣ್ಣೆ ತೊಗೊಂಡಿನಿ ರೀ. ಇಷ್ಟು ಬೆಣ್ಣೆ ಮನೆಯಾಗೆ ಮಾಡಿದ್ರಿ. ಈಗ ಇದು ಪತ್ರಗಡ್ಡಿ ಕಟ್ ಮಾಡ್ತೀನಿ ನೋಡ್ರಿ. ಈಗ ಸಣ್ಣ ತೊಗೊಂಡಿನಿ ರೀ. ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಮೊದಲೇ ತೊಳೆದು ಇಟ್ಕೊಂಡಿದ್ದೆ ರೀ. ಇದು ಈಗ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಸಣ್ಣ ಕಟ್ ಮಾಡ್ಬೇಕ್ರಿ. ಈ ಥರ ಕಟ್ ಮಾಡ್ಕೋಬೇಕ್ರಿ ಎಲ್ಲಷ್ಟು. ಥರ ಸಣ್ಣ ಹತ್ತದ್ರಿ ಹಿಂಗೆ ಕಟ್ ಮಾಡಿದ್ರೆ. ಅದಕ್ಕೆ ಹಿಂಗೆ ಕಟ್ ಮಾಡಿ ಒಂದೇ ಸರ್ತಿಗೆ ಕಟ್ ಮಾಡಿಬಿಡ್ತೀನಿ ನೋಡ್ರಿ. ಎಲ್ಲಷ್ಟು ಥರ ಸಣ್ಣ 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 ಪೀಸ್ ಕಟ್ ಮಾಡ್ಕೋಬೇಕ್ರಿ. ಟೈಪ್ ಈ ಥರ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾವ್ರಿ. ಈ ಥರ ನಾ ಮಾಡೋದು ಥರ ಮಾಡಿಸಿ ನೋಡ್ರಿ. ನೀವು ಯಾವ ಥರ ಮಾಡ್ತೀನಿ ನೋಡ್ರಿ. ನಾನು ಈ ಥರ ಮಾಡ್ತೀನಿ ನೋಡ್ರಿ. ಒಂದು ಉಳ್ಳಾಗಡ್ಡಿ ತೊಗೊತೀನಿ ನೋಡ್ರಿ. ನಾನು ಒಂದೇ ಉಳ್ಳಾಗಡ್ಡಿ ಸಾಕ್ರಿ. ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕೈತೀನಿ ರೀ. ಹಸಿಮೆಣಸಿನ್ಕಾಯಿ, ಅದು ಕರಿಬೇವು, ಕೊತ್ತಂಬರಿ ಅದು ಏನು ಬಳಸಿಲ್ರಿ. ಅದಕ್ಕೆ ಭಾಳ ಸಿಂಪಲ್ ಆದ್ರಿ ಇದು ನೋಡ್ರಿ. ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು ನೋಡ್ರಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೀ. ಇದನ್ನು ಈ ಥರ ಸಣ್ಣ 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 ಕಟ್ ಮಾಡ್ಬೇಕು ನೋಡ್ರಿ. ನೋಡಿರಿ ಈಗ ಕಟ್ ಮಾಡೋದು ಆಯ್ತು ರೀ. ಈಗ ನಾನು ಒಂದು ಕಡಾಯಿ ಇಟ್ಕೊಂಡಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕಿ ನೋಡ್ರಿ. ನಾನು ಇದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಯಂತೀನಿ ನೋಡ್ರಿ. 3 ಸ್ಪೂನ್ ಮೇಲೆ 4 ಸ್ಪೂನ್ ಅಂತ ಇಡ್ಕರಿ. ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ. ಎಣ್ಣೆಗೆ ಫ್ರೈ ಆಗ್ಬೇಕಲ್ರಿ ಅದು. ಇದಕ್ಕೇನು ಮತ್ತೆ ಜೀರಿಗೆ ಸಾಸಿವೆ ಅದು ಏನು ಹಾಕಲ್ರಿ. ಉಳ್ಳಾಗಡ್ಡೆ ಹಾಕ್ತೀನಿ ರೀ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡೆ ಹಾಕ್ತೀನಿ ನೋಡ್ರಿ. ಒಂದು ಉಳ್ಳಾಗಡ್ಡಿ. ಈಗ ಇದೇನು ಮಾಡ್ಬೇಕು ರೀ, ಚಂದ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ. ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಈ ಟೈಪು ಮಕ್ಕಳಿಗೆ ಮಾಡಿ ಕೊಟ್ಬಿಡ್ರಿ ನೀವು. ಸಂಜೆಗೆ ಸ್ನ್ಯಾಕ್ಸ್ ಗಟ್ಲೆ ಅಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದು ನೋಡ್ರಿ. ಈಗ ತಿರುವಾಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಎಣ್ಣೆಗೆ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರಿ. ಇದು ಭಾಳ ಸಿಂಪಲ್ ರೆಸಿಪಿ ಆದ್ರಿ. ಇದು ಮಾಡಿ ನೋಡ್ರಿ ನೀವು. ಈ ಥರ ತಿರುಗಬೇಕು ನೋಡ್ರಿ. ಕೆಂಪಗಾಗತಕ್ಕ ತಿರುಗಬೇಕು. ಫ್ರೈ ಆಗ್ಬೇಕು ಎಣ್ಣೆಗೆ. ಈಗ ಒಂದು ಸ್ವಲ್ಪ ಇದಕ್ಕೇನು ಮಾಡ್ತೀನಿ ರೀ, ನಾನು ಕರಿಬೇವು ಹಾಕಿರ್ತೀನಿ ನೋಡ್ರಿ. ಇಷ್ಟೇ ರೀ. ಮತ್ತೆ ತಿರುಗಬೇಕು ಇದು. ಥರ ಎಣ್ಣೆ ಚೆಂದ ಫ್ರೈ ಆಗ್ಬೇಕ್ರಿ. ನಾವು ಈಗ ಕಟ್ ಮಾಡಿಟ್ಟಿದ್ನಲ್ರಿ ಅದು. ಈಗ ಪತ್ರಗಡ್ಡಿ ಹಾಕಿಕತ್ತೀವಿ ನೋಡಿರಿ. ನಾವು ಪತ್ರಗಡ್ಡಿ ಅಂತೀವಿ ಇದಕ್ಕೆ ನೋಡಿರಿ. ಈಗ ಹಾಕ್ಯಂಡಿ ನೋಡಿರಿ. ನಾನು ಚೆಂದ ಫ್ರೈ ಮಾಡ್ಬೇಕು. ಈಗ ಸ್ವಲ್ಪ ಟೈಮ್ ಬೇಕಾಗ್ತದ್ರಿ. ಅದಕ್ಕೆ ಗ್ಯಾಸ್ ಸ್ಲೋ ಇಟ್ಟು ಚೆಂದ ಫ್ರೈ ಮಾಡ್ಕೋಬೇಕು ರೀ. ಅದು ಎಣ್ಣೆಗೆ ಫ್ರೈ ಆಗ್ಬೇಕು. ಅದು ಒಟ್ಟ ನೀರು ಹಾಕಂಗಿಲ್ಲ ರೀ. ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ. ಈಗ ನೋಡ್ರಿ ಈ ಥರ ಆಗಿದೆ ನೋಡ್ರಿ. ಕೆಂಪಗೆ ನೋಡ್ರಿ. ಈಗ ಈ ಥರ ಮಾಡ್ಕೋಬೇಕು ನೋಡ್ರಿ. ನಾ ಅರಿಶಿಣ ಹಾಕಿನಿ ರೀ. ಇದಕ್ಕೆ ಒಂದು ಸಣ್ಣ ಸ್ಪೂನ್ಲಿ 1 ಸ್ಪೂನ್ಲಿ ಅರಿಶಿಣ ಹಾಕಿನಿ ರೀ. ನೋಡಿರಿ ಮಕ್ಕಳು ಎಷ್ಟು ತಿಂತಾವ ಅಷ್ಟು ನೋಡಿ ಖಾರ ಹಾಕ್ಯಾರಿ. ನಾನು ಇನ್ನೂ ಸ್ವಲ್ಪ ಹಾಕಿರ್ತೀನಿ ರೀ ಖಾರ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಯಾರಿ ಖಾರ. ಖಾರ ಜಾಸ್ತಿ ಆಗ್ಬಾರ್ದ್ರಿ. ಸ್ವಲ್ಪ ಗರಂ ಮಸಾಲೆ ಹಾಕಿಂತೀನಿ ರೀ. ಮತ್ತೆ ತಿರುಗಬೇಕು ರೀ. ಚಂದ ಎಲ್ಲ ಮಿಕ್ಸ್ ಆಗತ್ತಕ್ಕೆ ತಿರುಗಬೇಕು ರೀ. ಇದು ಅದಲ್ರಿ ಪತ್ರಗಡ್ಡಿ ಬ್ರೆಡ್ನಾಗ ಇಟ್ಬಿಟ್ರೆ ಅಷ್ಟು ಟೇಸ್ಟ್ ಆಗ್ತದೆ ನೋಡ್ರಿ. ಅಷ್ಟು ಚಂದ ಆಗ್ತದೆ ರೀ. ಭಾಳ ಟೇಸ್ಟ್ ಆಗ್ತದೆ ರೀ. ಇದು ನೋಡೋಕೆ ಪಲ್ಯ ಟೈಪ್ ಕಾಣ್ತದೆ, ಆದ್ರೆ ಅದ್ರೊಳಗೆ ಇಟ್ಟರೆ ಭಾಳ ಟೇಸ್ಟ್ ಅಂದ್ರೆ ಟೇಸ್ಟ್. ತಿಂದು ನೋಡ್ರಿ ನೀವು ಮಾಡಿಗಿಸಿ ಮಕ್ಳಿಗೆ ಮಾಡಿಕೊಡ್ರಿ. ನಿಮಗೆ ಅಷ್ಟು ಇಷ್ಟ ಆಗ್ತದೆ ನೋಡ್ರಿ. ನೋಡಿರಿ ಎಷ್ಟು ಚಂದ ಆಯ್ತು ನೋಡ್ರಿ. ಇದು ಇನ್ನು ಸ್ವಲ್ಪ ತಿರುಗಬೇಕು. ಈಗ ಏನು ಮಾಡ್ಬೇಕು ರೀ, ಇದಕ್ಕೆ ನಾವು ಸಕ್ಕರೆ ಹಾಕ್ಬೇಕು ರೀ.
ಸಕ್ಕರೆ ಹಾಕ್ಬೇಕು ನೋಡ್ರಿ ಇದಕ್ಕೆ. ಉಪ್ಪು ಇದು ಸಕ್ಕರೆ ಹಾಕಿಂದು ಸ್ವಲ್ಪ ಸಾಸ್ ಹಾಕಾಕತ್ತೀನಿ ನೋಡ್ರಿ, ಟೊಮೆಟೊ ಸಾಸು. ಉಪ್ಪು ಹಗಳೆ ಹಾಕ್ಕೊಂಡೆ ರೀ, ಅದು ಕ್ಯಾಮ್ರಾ ಹಾಪ್ ಆಯ್ತಲ್ರಿ, ತೋರ್ಸೋಕ್ಕಾಗಲಿಲ್ಲ ರೀ. ಅದು ಉಪ್ಪು ಅವಾಗೆ ಹಾಕ್ಕೊಂಡೇನಿ ರೀ. ನೋಡಿ ಎಲ್ಲ ಕಡೆ ತಿರುಗಿಬಿಡ್ಬೇಕು. ಈಗ ರೆಡಿ ಆಗ್ಯದ ನೋಡ್ರಿ. ಇದು ಸೈಡಿಗೆ ಇಟ್ಕೊತೀನಿ ರೀ. ಇದು ನೋಡಿರಿ ಈ ಥರ ಆಗ್ಬೇಕು ನೋಡಿರಿ. ಈಗ ನೋಡಿರಿ ಬ್ರೆಡ್ ತೊಗೊಂಡಿದ್ದು, ಇಷ್ಟು ಬ್ರೆಡ್ಡು ನಮ್ಗೆ ಇಷ್ಟು ಬೇಕು ರೀ. ನಾನು ಇಷ್ಟು ತೊಗೊಂಡಿನಿ ನೋಡಿರಿ ಬ್ರೆಡ್ಡು. ಇಷ್ಟನ್ನು ಸರಿ ಹೋಗಲ್ರಿ, ಇನ್ನು ಒಬ್ಬೊಬ್ಬರು 3-4 ತಿಂತಾರೆ ರೀ ನನ್ನ ಮಕ್ಕಳು. ನೋಡಿರಿ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಈ ಥರ ಕಟ್ ಮಾಡ್ಕೋಬೇಕು ರೀ. ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿರಿ. ಇದು ಥರ ಕಟ್ ಮಾಡಿ ಇಟ್ಕೊಂಡ್ಬರ್ಬೇಕು ಎಲ್ಲಸು. ಇದೇನು ಜಾಸ್ತಿ ಎಣ್ಣೆ ಐಟಮ್ ಅಲ್ಲ, ಏನಲ್ರಿ, ಮಕ್ಕಳಿಗೆ ತಿಂತಾವ್ರಿ, ಭಾಳ ಇಷ್ಟಪಟ್ಟು ತಿಂತಾವ್ರಿ. ಈ ಥರ ಮಾಡಿಕೊಡ್ಬೇಕ್ರಿ ಮಕ್ಕಳಿಗೆ. ಸ್ಕೂಲ್ ಬರ್ತಾರಲ್ರಿ, ಆವಾಗ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಈ ಥರ ಮಾಡ್ಕೋಬೇಕು ಎಲ್ಲಸು. ಎಷ್ಟಾವ ಅಷ್ಟು ನಾ ಮಾಡ್ಕೋಕತ್ತೀನಿ ನೋಡಿರಿ. ನೋಡಿರಿ ಕಟ್ ಮಾಡ್ಕೋಕತ್ತೀನಿ ನೋಡಿರಿ ಎಲ್ಲಸು. ಇನ್ನೂ ಒಂದು ಆದ್ರಿ, ಅದೊಂದು ಕಟ್ ಮಾಡ್ತೀನಿ ಅಂದ್ರೆ ಆಯ್ತು ರೀ. ಆಯ್ತು ನೋಡಿರಿ. ಈಗ ಒಂದು ನೋಡಿರಿ, ಇದು ಈಗ ಗ್ಯಾಸ್ ಸ್ಟವ್ವಿನ ಮೇಲೆ ಒಂದು ತವ ಇಟ್ಕೊಂಡು ನೋಡಿರಿ, ಹಂಚಿಟ್ಕೊಂಡು ನೋಡಿರಿ. ಈಗ ಬೆಣ್ಣೆ ಹಾಕಕತ್ತೀನಿ ನೋಡಿರಿ. ಇದಕ್ಕೆ ಬೆಣ್ಣೆ ಹಾಕಿಬೇಕ್ರಿ. ಇದಕ್ಕೆ ಬೆಣ್ಣೆಗೆ ಹಿಂಗೆ ಫ್ರೈ ಮಾಡಿಬಿಡ್ಬೇಕ್ರಿ. ಸ್ವಲ್ಪ ಈ ಥರ ಮಾಡ್ಬೇಕ್ರಿ. ಈ ಥರ ಹಗಲ್ ಮಾಡ್ಬೇಕು ನೋಡಿರಿ. ನೋಡಿರಿ ಈಗ ಇಟ್ಕತ್ತೀನಿ ನೋಡಿರಿ. ಹಿಂಗೆ ಈ ಥರ ಸೌರಿ ಬಿಡ್ಬೇಕ್ರಿ. ಈಗ ಅದ್ರಾಗೆ ಇಡಬೇಕಲ್ರಿ, 2-3 ಇಡ್ಬೇಕ್ರಿ. ನಾನು ಎಷ್ಟು ಇಡಿಸ್ತದೋ ಅಷ್ಟು ಇಡ್ತೀನಿ ರೀ ಅದ್ರಾಗ. ನೋಡಿರಿ ಇನ್ನೊಂದು ಇಡಾಕತ್ತೀನಿ ನಾನು ಈ ಕಡೆ. ಈ ಥರ ಹಂಚಿನಾಗ ಹಾಕಿ ಫ್ರೈ ಮಾಡ್ಕೋಬೇಕ್ರಿ ಬ್ರೆಡ್. ಸ್ವಲ್ಪ ಕೆಂಪಗಾಗ್ಬೇಕ್ರಿ. ಈಗ ಇನ್ನೊಂದು ಇಟ್ಕೊಂತೀನಿ ನೋಡಿರಿ. ಜಾಸ್ತಿನ ಬಿಡ್ಬಾರ್ದ್ರಿ, ಹೊತ್ತವ್ರಿ ಇವು. ಗ್ಯಾಸ್ ಲೋ ಇಟ್ಟು ಮಾಡ್ಕೋಬೇಕ್ರಿ. ಇದು ನೋಡಿರಿ ಎಷ್ಟು ಚಂದ ಆಯ್ತು ನೋಡಿರಿ, ಕ್ರಿಸ್ಪಿ ಆಗ್ತದ್ರಿ ಒಳಗೆ. ಈ ಥರ ಮಾಡ್ಬೇಕು ನೋಡಿರಿ. ಎಲ್ಲ ಸಿದ ಥರನೇ ಮಾಡಿ ಇಟ್ಕೋಬೇಕ್ರಿ. ಎಷ್ಟು ಚಂದಾಗ್ಯ ನೋಡಿರಿ, ಒಳಗೆ ಕೆಂಪಗಾಗ್ಯ ನೋಡಿರಿ ಬ್ರೆಡ್. ಈಗ ತಕ್ಕಕತ್ತೀನಿ ನೋಡಿರಿ ನಾನು. ಬಿಸಿ ಅವಲ್ರಿ, ತೆಗಿಕತ್ತೀನಿ ನೋಡಿರಿ ನಾನು. ನೋಡಿರಿ ತೆಗೆದೆ ನೋಡಿರಿ. ಅದಕ್ಕೆ ಮತ್ತೆ ಬೆಣ್ಣೆ ಹಚ್ಚಾಕತ್ತೀನಿ ನೋಡಿರಿ. ಇಷ್ಟು ಸ್ವಲ್ಪ ಬೆಣ್ಣೆ ಹಚ್ಚಾಕತ್ತೀನಿ ರೀ. ಬೆಣ್ಣೆ ಹಚ್ಚಿದ್ರೆ ಟೇಸ್ಟ್ ಬರ್ತದ್ರಿ ಇದು. ನೋಡಿ ಈ ಥರ ಎಲ್ಲ ಹಚ್ಕೋಕತ್ತೀನಿ ನೋಡಿರಿ ನಾನು. ಈ ಥರ ಹಚ್ಕೊಂಡಾಗಿಸಿ ಆಮೇಲೆ ಅದೆಲ್ಲ ಮಾಡಿಟ್ಟಿದ್ವಲ್ರಿ ಪದರಗಡ್ಡಿದ್ದು, ಇದಕ್ಕೆ ಹಚ್ಕೋಬೇಕು ನೋಡಿರಿ. ಎಷ್ಟು ಮಸ್ತ್ ಕಾಣ್ತದೆ ನೋಡಿರಿ. ಈ ಥರ ಹಚ್ಕೋಬೇಕ್ರಿ, ಭಾಳ ಟೇಸ್ಟಾಗಿರ್ತೈತೆ ರೀ ಇದು. ನೋಡಿರಿ ಈ ಥರ ಒಂದೊಂದಾಗಿ ಅದೆಷ್ಟು ಇಟ್ಟಿರ್ತಿದ್ರಿ ಅಷ್ಟು ಹಾಕ್ಕೋಬೋದ್ರಿ. ಸ್ವಲ್ಪ ಹಾಕ್ಬಾರ್ದ್ರಿ, ಸ್ವಲ್ಪ ಜಾಸ್ತಿನೇ ಇರ್ಬೇಕು ಇದಕ್ಕೆ. ಎಲ್ಲಸ್ಕ ಹಾಕಿಕತ್ತೀನಿ ನೋಡ್ರಿ ನಾನು.
ನೋಡಿರಿ ಒಂದೊಂದು ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಉಳ್ಳಾಗಡ್ಡಿನ ಇಡ್ಬೋದು ರೀ. ಉಳ್ಳಾಗಡ್ಡಿ ತಿನ್ನಲ್ಲ ನಮ್ಮ ಹುಡುಗರು, ಅದಕ್ಕೆ ಇಟ್ಟಿಲ್ಲ ರೀ ನಾನು. ಈಗ ಬೇಕಾದ್ರೆ ಉಳ್ಳಾಗಡ್ಡಿನ ಇಟ್ಕೋರಿ. ನೋಡಿರಿ ಈ ಥರ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ ನೋಡಿರಿ. ಟೇಸ್ಟ್ ನಂಗೆ ಇರ್ತದೆ ರೀ ಇದು, ಭಾಳ ಟೇಸ್ಟ್ ಇರ್ತದೆ ರೀ ಇದು. ನೋಡಿರಿ ಚೆಂದಾಗಿದೆ ನೋಡಿರಿ. ಈ ಥರ ಎಲ್ಲ ಸೈಡಿಗೆ ಎತ್ತಿಟ್ಕೊಂಬಿಡ್ಬೇಕು ರೀ. ನೋಡಿರಿ ಈ ಥರ ಇನ್ನೂ ಒಂದು ಉಳಿತು ರೀ. ಅದ ಒಂದಕ್ಕೂ ಹಚ್ಕೊಂತೀನಿ ರೀ ನಾನು. ಈ ಥರ ಹಚ್ಕೋಬೇಕು ರೀ. ನೋಡಿರಿ ಎಷ್ಟು ಚಂದ ಕಾಣಿಸ್ತದೆ. ಇದೊಂದಿಟ್ಟು ಕಡೆ ಸೈಡ್ ಇಟ್ಕೊಂಡ್ಬಿಡ್ತೀನಿ ರೀ. ನೋಡಿರಿ ಎಷ್ಟು ಸಖತ್ತಾಗಿ ಬಂದ ನೋಡಿರಿ. ನೋಡಿರಿ ಎಷ್ಟು ಸಿಂಪಲ್ ರೆಸಿಪಿ ಅದು ನೋಡಿರಿ ಇದು. ಈಗ ನೋಡಿರಿ ಇನ್ನೊಂದಿಷ್ಟು ಬೆಣ್ಣೆ ಉಳಿದೈತಲ್ರಿ, ಅದು ಇದ್ರ ಮೇಲೆ ಬೆಣ್ಣೆ ಹಚ್ತೀನಿ ರೀ ನಾನೀಗ. ಇನ್ನು ಸ್ವಲ್ಪ ಉಳಿದೈತ್ರಿ ಮ್ಯಾಲ ಬೆಣ್ಣೆ ಹಚ್ಚಿ. ಬೆಣ್ಣೆ ಏನು ಚಲೋ ಅಲ್ರಿ ಮಕ್ಕಳಿಗೆ, ಅವ್ರು ಇನ್ನೊಂದಿಷ್ಟು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನೋಡಿರಿ ಮ್ಯಾಗ ಇಷ್ಟಿಷ್ಟು ಹಚ್ಚಕತ್ತೀನಿ ರೀ. ಇನ್ನೊಂದಿಷ್ಟು ಉಳಿದೈತೆ ರೀ. ಈ ಥರ ಮಾಡಿ ಟೇಸ್ಟ್ ನೋಡಿರಿ ಎಷ್ಟು ಚಂದ ಬಂದದ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ ನೋಡಿರಿ.